ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಆದರ್ಶ ನಗರ ಬಡಾವಣೆಯಲ್ಲಿ ಇರುವ ಸರಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ, ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಗುಲ್ಬರ್ಗಾ ಜಿಲ್ಲಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಇವರುಗಳ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 5ನೇ ಜೂನ್ 2026 ಶುಕ್ರವಾರದಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಆದರ್ಶ ನಗರದಲ್ಲಿ ಇರುವ ಸರಕಾರಿ ಪದವಿ ಪೂರ್ವ ಕಾಲೇಜು KPS ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ R ದೇವದಾಸ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಅಧ್ಯಕ್ಷರಾದ BL ಲಕ್ಷ್ಮೀನಾರಾಯಣ ವಹಿಸಿದ್ದರು. ಅತಿಥಿಗಳಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ, ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಅಧ್ಯಕ್ಷರಾದ SV ಪಸಾರ್, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಸೋಮಶೇಖರ್ ಹಂಚನಾಳ್, ಕಲಬುರಗಿ ವಲಯ ಅರಣ್ಯ ಅಧಿಕಾರಿಗಳಾದ ಗುರುರಾಜ್ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು KPS ಆದರ್ಶ ನಗರ ಕಲಬುರಗಿಯ ಪ್ರಾಂಶುಪಾಲರಾದ ರಾಜು ಗಂಗಾಧರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ARG ಬಸವರಾಜ್ ಚೆಂಗಟಿ, ARJ ಕುಮಾರ್ DK, SBM ಅಧ್ಯಕ್ಷರಾದ ರಾಮಚಂದ್ರ ಕಾಂಬಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಪರಿಸರದ ಪ್ರಾಮುಖ್ಯತೆ ಏನು, ಯಾಕೆ ನಾವೆಲ್ಲ ನಮ್ಮ ಪರಿಸರಗಳನ್ನು ಕಾಯ್ದುಕೊಳ್ಳಬೇಕು, ಅದನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನೋದನ್ನು ನಿಮ್ಮ ಶಿಕ್ಷಕರು, ಉಪನ್ಯಾಸಕರು ಎಲ್ಲರೂ ಕೂಡ ನಿಮಗೆ ಹೇಳಿರ್ತಾರೆ. ನಾನು ನನ್ನ ಹೈಸ್ಕೂಲನ್ನು ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಅಂತ ಮೈಸೂರಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ನಾನು ಅಲ್ಲಿ ವ್ಯಾಸಂಗ ಮಾಡಿದವನು. ಬಹಳ ದೊಡ್ಡ ಜಾಗ, ಸುಮಾರು ಒಂದು 69 ಎಕರೆ ಇರುವಂಥ ಜಾಗ. ಅಲ್ಲಿ ಶಾಲಾ ಕಟ್ಟಡ ಬಿಟ್ಟು ಸುಮಾರು ಒಂದು 23 ಆಟದ ಮೈದಾನಗಳಿತ್ತು, ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಲ್ಲೇ ನಮ್ಮ ಕ್ಯಾಂಪಸ್ನಲ್ಲೇ ಹಸುಗಳು, ಡೈರಿ ಎಲ್ಲ ಇತ್ತು. ನಮ್ಮ ಶ್ರೀರಾಮಕೃಷ್ಣ ತಮಗೆಲ್ಲ ಗೊತ್ತಿರುವಂತೆ ಈಗ ನಮ್ಮ ಕಲಬುರಗಿಯನ್ನು ನೋಡಿದರೆ ಇಲ್ಲಿ 5%ಕ್ಕಿಂತ ಕಡಿಮೆಯಾದ ಅರಣ್ಯ ಪ್ರದೇಶ ಇದೆ. ಎಷ್ಟು ಇರಬೇಕು ಅಷ್ಟು ಪ್ರದೇಶದ ಅರಣ್ಯ ಇಲ್ಲ. ಹಸಿರು ಗಿಡಗಳ ಸಂಖ್ಯೆ ಕೊರತೆ ಇದೆ. ಕಾರಣ ನಮ್ಮೆಲ್ಲರ ಜವಾಬ್ದಾರಿ ಇದು ಗಿಡಗಳನ್ನು ನೆಡುವುದು ಮತ್ತು ಬೆಳೆಸುವುದು. ಗಿಡಗಳನ್ನು ನೆಡುವುದು ಮಾತ್ರವಲ್ಲ, ಅದನ್ನು ಬೆಳೆಸಬೇಕು. ನೆಟ್ಟ ಮೇಲೆ ಅದಕ್ಕೆ ನೀರು ಹಾಕ್ತಿರಬೇಕು. ನಾವು ಒಂದು ಗಿಡ ನೆಡಬೇಕು, ಸತತವಾಗಿ ನೆಡ್ತಿರಬೇಕು. ಅವಶ್ಯಕತೆ ಯಾವಾಗ ನಮಗೆ ಅವಕಾಶ ಸಿಗ್ತದೆ ಆವಾಗ. ಒಂದು ವೇಳೆ ಅದು ಆಗದೇ ಇದ್ದ ಸಂದರ್ಭದಲ್ಲಿ ಈಗಾಗಲೇ ನೆಟ್ಟಿರ್ತಕ್ಕಂತಹ ಗಿಡಗಳನ್ನು ರಕ್ಷಣೆ ಮಾಡಬೇಕು, ಕಡಿದಂತೆ ನೋಡಬೇಕು. ಏನೋ ಪ್ರಾಣಿಗಳು ತಿಂದು ಅದನ್ನು ಹಾಳು ಮಾಡದಂತೆ ನೋಡಬೇಕು. ಅಲ್ಲಿ ಕಸ ಕಡ್ಡಿಗಳ ಬಿದ್ದರೆ ಅದನ್ನು ತೆಗೆದು ಅದನ್ನು ನೀರೆರಿಸುವಂತಹ ಕೆಲಸವನ್ನು ಮಾಡಬೇಕು. ಇದರಿಂದ ಹಸಿರು ಒಂದು ಪ್ರದೇಶ ಜಾಸ್ತಿ ಆದರೆ ನಮಗೇನೆ ಉತ್ತಮವಾದಂತಹ ಒಂದು ವಾತಾವರಣ, ಶುದ್ಧವಾದಂತಹ ಗಾಳಿ, ಉಸಿರಾಡುವಂಥ ವಾತಾವರಣ ಇರುತ್ತೆ. ನಾಳೆ ನೀವು ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದಾಗ ಈ ಪ್ರಕೃತಿಯನ್ನು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ. ಆರೋಗ್ಯಕರ ಜೀವನಕ್ಕೆ ಆರೋಗ್ಯಕರ ಪರಿಸರ ಬೇಕು. ನಾನು ರಾಜು ಗಂಗಾಧರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆದರ್ಶ ನಗರ್ ಕಲಬುರಗಿ. ಇವತ್ತಿನ ದಿವಸ ನಮ್ಮ ಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸರ್ವೋಚ್ಚ
ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಅತ್ಯಂತ ಉತ್ಸಾಹಪೂರ್ವಕವಾಗಿ ಪಾಲ್ಗೊಂಡರು. ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಕೈ ಜೋಡಿಸಿ ನಾವು ನಮ್ಮ ಸಂಸ್ಥೆಯ ಆವರಣದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರ ಒಂದು ಸಸಿ ನೆಡುವ ಕಾರ್ಯಕ್ರಮದ ಮುಖಾಂತರ ಏನಾಯ್ತು ಅಂದ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸೊ ಅದಾದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಪಾಲ್ಗೊಂಡು ಸಸಿ ನೆಡುವ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆ ಏನಿದೆ ಅಂದರೆ ಅತ್ಯಂತ ಯಶಸ್ವಿಯಾಗಿ ಏನಾಗ್ತಂದರೆ ನಾವು ಇವತ್ತಿನ ದಿವಸ ಆಚರಣೆ ಮಾಡಿದ್ದೆವು. ಇವತ್ತಿನ ದಿವಸದಲ್ಲಿ ವಿಶ್ವದ ಅತ್ಯಂತ ಈ ಪರಿಸರ ದಿನಾಚರಣೆ ನಾವು ಯಾಕೆ ಆಚರಣೆ ಮಾಡುವ ಸಂದರ್ಭ ಉಂಟಾಗಿದೆ ಅಂದ್ರೆ, ಸಂಪೂರ್ಣ ವಿಶ್ವದಲ್ಲಿ ಎಲ್ಲ ಪ್ರಕಾರದ ಮಾಲಿನ್ಯತೆಗಳೇನಿವೆ ಅಂದರೆ ಇತ್ತೀಚಿನ ಕಾಲಾವಧಿಯಲ್ಲಿ ಸಾಕಷ್ಟು ಹೆಚ್ಚಾಗ್ತಾ ಇವೆ. ಸೊ ಅದರಲ್ಲಿ ಪ್ರಮುಖವಾಗಿ ವಾಯು ಮಾಲಿನ್ಯ ಇದೆ, ಮಣ್ಣಿನಲ್ಲಿ ಮಾಲಿನ್ಯತೆ ಉಂಟಾಗ್ತಾ ಇದೆ, ನೀರಿನಲ್ಲಿ ಮಾಲಿನ್ಯತೆ ಉಂಟಾಗ್ತಾ ಇದೆ. ಸೊ ಇಂಥ ಒಂದು ಸಂದರ್ಭಗಳು ನಾವು ಆಯ್ಕೆ ಮಾಡಿಕೊಂಡು ಈಗಿನ ಒಂದು ಪೀಳಿಗೆಗೆ ಈ ಮಾಲಿನ್ಯತೆಯ ಬಗ್ಗೆ ನಾವು ಜಾಗೃತಿ ಉಂಟು ಮಾಡಿದೆವು ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಏನಾಗ್ತಂದರೆ ಆ ಮಾಲಿನ್ಯತೆಯ ಪ್ರಮಾಣ ನಾವು ಕಡಿಮೆ ಮಾಡಿ ಒಂದು ಆರೋಗ್ಯಕರವಾದ ಜೀವನ ಏನಾಗ್ತಂದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಹೆಸರು ರಾಮಚಂದ್ರ ಕಾಂಬ್ಳೆ, ಸರ್ಕಾರಿ KP ಶಾಲೆ ಮಹಾತ್ಮ ಬಸವೇಶ್ವರ ಕಾಲನಿ ಕಲಬುರಗಿ. ಇವತ್ತು ವಿಶ್ವ ಆದಂಥ ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ಶಾಲೆ ಆವರಣದಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತು ಜಿಲ್ಲಾ ಎಲ್ಲ ಪ್ರಮುಖರು ಭಾಗವಹಿಸಿ ಈ ಶಾಲೆ ಆವರಣದಲ್ಲಿ ಒಂದು ಅತ್ಯುತ್ತಮ ಸಂದೇಶಗಳನ್ನು ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟ ಪ್ರಯುಕ್ತ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಅಥವಾ ತಮಗೆಲ್ಲಿ ಜಾಗ ಇರ್ತೋ ಒಂದು ಗಿಡ ಹಚ್ಚಲು ನ್ಯಾಯಾಧೀಶರು ಹೇಳಿರ್ತಾರೆ. ಅದೇ ರೀತಿ ನಾವು ಕೂಡ ಎಲ್ಲ ಜನರಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದೇನೆಂದರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶ ಆಗೋದ್ರಿಂದ ಪ್ರತಿಯಲ್ಲಿ ಮನೆಯಲ್ಲಿ ಒಂದೊಂದು ಗಿಡ ಹಚ್ಚಿ ಹೆಚ್ಚಿನ ಒಂದು ಪರಿಸರಕ್ಕೆ ಒತ್ತು ಕೊಡಬೇಕು, ಗಿಡಗಳು ಹೆಚ್ಚಿಗೆ ಹಚ್ಚಿ ಒಳ್ಳೆಯ ಇದು ಮಾಡಬೇಕು. ಹಾಗಾಗಿ ನಮ್ಮ ಸ್ಕೂಲಿನಲ್ಲಿ ಈ ಶಾಲೆ ಆವರಣದಲ್ಲಿ ಭಾಳಷ್ಟು ಗಿಡಗಳು ಹಚ್ಚಿ ಒಂದು ಒಳ್ಳೆಯ ಸ್ಥಾನಕ್ಕೆ ತಂದಿದ್ದಾರೆ ನಮ್ಮೆಲ್ಲ ಅಧಿಕಾರಿಗಳು. ಅದೇ ರೀತಿ ಹೈಸ್ಕೂಲು, ಪ್ರೈಮರಿ, ಆಮೇಲೆ ಕಾಲೇಜಿನ ಎಲ್ಲ ಸಿಬ್ಬಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ಪರವಾಗಿ ಅರ್ಪಿಸುತ್ತೇನೆ. ಕಲಬುರಗಿ ನಗರದ ಕುಬೇರ ನಗರ ಬಡಾವಣೆಯಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ 1000 ಸಸಿ ನೆಡುವಿಕೆಗೆ ಚಾಲನೆ ನೀಡಲಾಯಿತು. ಜನ್ಮದಿನದ ಅಂಗವಾಗಿ ಕೇಕ್ ಕಟ್ ಮಾಡುವುದರ ಜೊತೆಗೆ 10 ಸಸಿಗಳನ್ನು ನೆಟ್ಟು ಪೋಷಿಸಿದರೆ ಜನ್ಮದಿನಾಚರಣೆಗೆ ಮತ್ತಷ್ಟು ಅರ್ಥ ಬರುತ್ತದೆ, ಅಲ್ಲದೆ ಪರಿಸರ ಅಭಿವೃದ್ಧಿಗೆ ಕೈ ಜೋಡಿಸಿದಂತಾಗುತ್ತದೆ ಎಂದು 4 ಚಕ್ರ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯಸ್ಥರಾದ ಮಾಲಾ ಕಣ್ಣಿ ಹೇಳಿದರು. ಕಲಬುರಗಿ ನಗರದ ಕೋಟ್ನೂರ್ ಕೂಡಾ ಬಡಾವಣೆಯ ಹತ್ತಿರದ ಕುಬೇರ ನಗರದ ಕುಬೇರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ 1000 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪರಿಸರ ದಿನಾಚರಣೆ ಜೂನ್ 5ರಂದು ಮಾತ್ರ ಆಗದೆ ನಿತ್ಯ ಆಚರಣೆ ಮಾಡಿದಲ್ಲಿ, ಅಂದರೆ ಇವತ್ತು ಹಚ್ಚಿದ ಸಸಿಗಳನ್ನು ದಿನಾಲೂ ಪೋಷಣೆ ಮಾಡಿದರೆ ಆಚರಣೆಗೆ ಹೆಚ್ಚಿನ ಅರ್ಥ ಬರುತ್ತದೆ. ಪ್ರಮುಖವಾಗಿ ನಾವು ಮಗುವನ್ನು ಹೇಗೆ ಸಂರಕ್ಷಿಸುತ್ತೇವೆಯೋ ಅದೇ ತೆರನಾಗಿ ಗಿಡ ಮರಗಳನ್ನು ಬೆಳೆಸಿದರೆ ಉತ್ತಮ ಪರಿಸರವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು. ಪರಿಸರ ನಾಶದಿಂದ ನಾವೆಲ್ಲ ಪ್ರಾಕೃತಿಕವಾಗಿ ಎಷ್ಟು ತೊಂದರೆ ಹಾಗೂ ಆರೋಗ್ಯಕ್ಕೆ ಯಾವ ಪ್ರಮಾಣದಲ್ಲಿ ಹಾನಿ ಅನುಭವಿಸುತ್ತಿದ್ದೇವೆ ಎಂಬ ಅರಿವು ಎಲ್ಲರಲ್ಲೂ ಬರಬೇಕು. ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಖರೀದಿ ಮಾಡುವಂತಾಯಿತು. ಹೀಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳುವುದು ಬಹು ಅಗತ್ಯವಿದೆ. ಕುಬೇರ ನಗರ, ನ್ಯೂ ಓಜಾ ಲೇಔಟ್, ಸಜ್ಜನ್ ಲೇಔಟ್ ಸೇರಿ ಇತರೆ ನಾಗರಿಕರೆಲ್ಲರೂ ಒಗ್ಗೂಡಿ 1000 ಸಸಿ ನೆಡಲು ಮುಂದಾಗಿರುವುದು ಮಾದರಿ ಕಾರ್ಯವಾಗಿದೆ ಎಂದು ಹೇಳಿದರು. ಸಮಾಜಮುಖಿ ಕಾರ್ಯಗಳಿಗೆ 4 ಚಕ್ರ ತಂಡದ ಸಹಾಯ ಹಸ್ತ ಖಂಡಿತ ಇದ್ದೇ ಇರುತ್ತದೆ. ಕುಬೇರ ನಗರದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲ ಇದ್ದೇ ಇರುತ್ತದೆ ಎಂದರು. ಬಡಾವಣೆಯ ಸೋಮಶೇಖರ್ ಕಡಗಾಂವ್ ಮಾತನಾಡಿ, ಕುಬೇರ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಸಸಿ ನೆಡಲು ಮುಂದಾಗಲಾಗಿತ್ತು. ಸಕಾಲಕ್ಕೆ ಅರಣ್ಯ ಇಲಾಖೆಯವರು ಮುಂದೆ ಬಂದು ತೆಗ್ಗು ತೋಡಿ ಸಸಿಗಳನ್ನು ಸಹ ಕೊಟ್ಟಿದ್ದರಿಂದ ಒಮ್ಮೆಲೆ 1000 ಸಸಿ ನೆಡಲು ಸಾಧ್ಯವಾಯಿತು ಎಂದು ವಿವರಣೆ ನೀಡಿದರು.
ಕುಬೇರನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಪ್ರಮುಖರಾದ ಬಸವರಾಜ್ ಸಜ್ಜನ್, ಹನುಮಂತರಾವ್ ಭೈರಾಮಡಗಿ, ಶಶಿಕಾಂತ್ ಮರ್ತೂರ್, ಡಾಕ್ಟರ್ ಶರಣಬಸಪ್ಪ ಹತ್ತಿ, ದೇವಾ ಸರಡಗಿ, ಕುಪೇಂದ್ರ ಕಲ್ಲಾ, ಶಿವಕುಮಾರ್ ತಾಳಂಪಳ್ಳಿ, ಶರಣಬಸು ಬಿಲ್ಲಾಡ್, ಸಂದೀಪ್ ಸಿಂಗ್ ಠಾಕೂರ್, ಕೃಷ್ಣ ಹೆರ್ಕಲ್, ಚಂದ್ರಶೇಖರ್ ಪಾಟೀಲ್, ಪವನ್ ಚಿನಾಕರ್, ಶಿವಕುಮಾರ್ ಮಂಗೋಂಡ್, ಸಂತೋಷ್ ಇಂಗಳಗಿ, ಶಿವಕುಮಾರ್ ಸಜ್ಜನ್, ಸಂತೋಷ್ ಎಡ್ರಾಮಿ, ರಾಜಲಕ್ಷ್ಮಿ ಬಿರಾದಾರ್, ಸುಜಾತಾ ತಾಳಂಪಳ್ಳಿ, ವನಿತಾ ಕಡಗಾಂವ್, ಶರಣಕುಮಾರ್, ಶರಣಗೌಡ ಪಾಟೀಲ್, ವಿಠಲ್ ಕುಟನೂರ್, ಭೀಮಣ್ಣ ಸೋಲಾರ್, ಭೀಮಾಶಂಕರ್ ಬೆಡಂಪಳ್ಳಿ, ಭೀಮಾಶಂಕರ್ ಪಡ್ಶೆಟ್ಟಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿವರಾಜ್ ಭಾವೆ ಗೆಳೆಯರ ಬಳಗದ ವತಿಯಿಂದ ಇಂದು ಕಲಬುರಗಿ ನಗರದ ಹೈಕೋರ್ಟ್ ಎದುರುಗಡೆ ಇರುವ ನಿರಾಶ್ರಿತರ ಕೇಂದ್ರದಲ್ಲಿ ರಮಾಕಾಂತ್ ವಿ ಪೂಜಾರಿ ಅವರ 32ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಿವರಾಜ್ ಭಾವೆ ಗೆಳೆಯರ ಬಳಗದ ವತಿಯಿಂದ ಇಂದು ಕಲಬುರಗಿ ನಗರದ ಹೈಕೋರ್ಟ್ ಎದುರುಗಡೆ ಇರುವ ನಿರಾಶ್ರಿತರ ಕೇಂದ್ರದಲ್ಲಿ ರಮಾಕಾಂತ್ ವಿ ಪೂಜಾರಿ ಇವರ 32ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ನಿರಾಶ್ರಿತ ಕೇಂದ್ರದ ನಿರಾಶ್ರಿತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಮಾಕಾಂತ್ ವಿ ಪೂಜಾರಿ ಅವರ ಅಳಿಯನಾದ ಶಿವರಾಜ್ ಭಾವೆ ಮತ್ತು ಗೆಳೆಯರ ಬಳಗದವರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಜ್ ಭಾವೆಯವರು ಮತ್ತು ಇವತ್ತಿನ ದಿನ ಕಾರ್ಯಕ್ರಮ ಅಂದರೆ ನಮ್ಮ ಮಾವನಾದ ರಮಾಕಾಂತ್ ವಿ ಪೂಜಾರಿ ಅವರು ಹುಟ್ಟಿದ ದಿನಾಚರಣೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೈಕೋರ್ಟ್ ಹತ್ರ ಇಲ್ಲಿ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಕೇಕ್ ಕಟ್ ಮಾಡಿ ಇಲ್ಲಿ ಊಟವನ್ನು ಅನ್ನ ಸಂತರವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇವರಲ್ಲಿ ಕೇಳ್ಕೊಂಡ್ರೆ ನಮ್ಮ ಮಾಮವರಿಗೆ ಆಯುಷನ್ನು ಚೆನ್ನಾಗಿ ಹೆಚ್ಚಿನ ರೂಪದಲ್ಲಿ ಕೊಡಲಿ ಎಂದು ಕೇಳ್ಕೊಂಡೆ. ಇವತ್ತಿನ ದಿವಸ ಏನ್ ನಮ್ಮ ಹಳೆಯ ಆದಂತ ಶಿವರಾಜ್ ಭಾವೆ ಅವರ ನೇತೃತ್ವದಾಗ ಅವನಿಗೇನ್ ಚಿರೋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇಕ್ ಕಟ್ ಮಾಡಿ ಹಾಗೂ ಊಟದ ವ್ಯವಸ್ಥೆ ಮಾಡ್ಯಾನ. ಅದಕ್ಕೂ ಅವನಿಗೆಂದ ದೇವ್ರು ಅವ್ರಿಗೆ ನಮಗೇಂದ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿ ಕೊಡ್ಲಿ ಅಂತ ಹೇಳಿ ಅವ್ನಿಗೆ ದೇವರಲ್ಲಿ ಬೇಡ್ಕೊಂಡನ. ಅವನಿಗೆ ಯಾವತ್ತಿಗೂ ಎಂದಿಗೂ ಚಿರೋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಅನ್ನ ಸಮರ್ಪಣೆ ಮಾಡಿ ಹಾಗೂ ಕೇಕ್ ಕಟ್ ಮಾಡಿ ಒಂದು ಬರ್ಡೇ ಆಚರಣೆ ಮಾಡಲಾಗಿದೆ. ನಾ ಕಲ್ಯಾಣಮ್ಮ ಬಾವೇರಿ, ನಮ್ಮ ಮನೆಯವ್ರ ದೇವೇಂದ್ರ, ಹೈಕೋರ್ಟ್ ಎದುರ ವೃದ್ಧಾಶ್ರಮ, ರಾಮಕಾಂತ್ ಪೂಜಾರಿ ನಮ್ಮ ತಮ್ರಿ ಊಟ ಕೊಟ್ಟಿದ್ದೇವ್ರಿ ವೃದ್ಧಾಶ್ರಮಕ್ಕ. ಇವತ್ತ ಮಧ್ಯಾಹ್ನ ಊಟದ ಹಬ್ಬದ ಶುಭಾಶಯ. ನಮ್ಮ ತಮ್ಮಗ್ ಚಂದ ಆಯುಷ್ ಆರೋಗ್ಯ ಕೊಡ್ರಿ ದೇವ್ರಿಗೆ 101 ನಮಸ್ಕಾರ ಮಾಡ್ತೇನ್ರಿ. ನಮ್ಮ ತಮ್ಮಗ್ ಹಿಂಗೆ ಚಂದ ಹೇಳ್ರಿ. ಇವತ್ತಿನ ದಿನ ಅಂದರೆ ನಮ್ಮ ಅಮ್ಮರದು ಬರ್ತಡೇ ಇದೆ. ನಮ್ಮ ಅಣ್ಣವರು ಅನ್ನ ಸಂತರಣೆ ಕೇಕ್ ಕಟ್ಟನ್ನು ಮಾಡುತ್ತಿದ್ದಾರೆ. ರುದ್ರ ಆಶ್ರಮದಲ್ಲಿ ಅನ್ನ ಸಂತರಣೆ ಮಾಡಿ ಕೇಕ್ ಅನ್ನು ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಚಿತ್ರ ಮಂಡಳಿ ನಮ್ಮ ಮಾವನವರಿಗೆ ದೇವರು ಆಯುಷ್ಯವನ್ನು ಒಟ್ಟು ಚೆನ್ನಾಗಿ ಇರಲಿ ಎಂದು ಶುಭಗೊಳಿಸ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva,
where ancient wisdom meets modern wellness. ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯಕ್ಕೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯುವ ಕುಟೀರದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ಯುವ ಕುಟೀರದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಎಬಿವಿಪಿ ಕಲಬುರಗಿಯ ಮಹಾನಗರ ಕಾರ್ಯದರ್ಶಿ ಶರಣು ಪೂಜಾರಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. Where is the DC? Where is the DC? Beko. We put justice. We put justice. We put justice. Beko beko. Beko beko. ಎಲ್ಲಿವರೆಗೂ ಹೋರಾಟ? ಏನ್ ಸಮಸ್ಯೆ ಅಂದ್ರಿ ಅಷ್ಟು ಜನ ಹಾಸ್ಟೆಲ್ ವಾರ್ಡನ್ದರು ಪ್ರತಿ ಸತಿ ಅವ್ರು ಏನೋ ಟ್ರಾನ್ಸ್ಫರ್ ಆಗ್ಯಾರಂತ್ರಿ. ಪ್ರತಿಯೊಂದು ವಸ್ತುಗಳು ಈ ಹಾಸ್ಟೆಲ್ ಬೇರೆ ಹಾಸ್ಟೆಲ್ ಟ್ರಾನ್ಸ್ಫರ್ ಆಗ್ತದ ಇಲ್ರಿ, ಮತ್ ಅವ್ರ ಮನಿಗ್ ಮಾತ್ರ ತುಂಬ್ಕೊಳತ್ತಾರಿ ಸರ್. ಅದು ಇದು ಸಡ್ ಕೊಡು ಅಂತಂದ್ರೆ ಏನಂತಾರಿ, ನಿಮ್ ಮನಿಲಿಂತ ಎಲ್ಲರೂ ಪಾನಿಪುರಿದು ತಿನ್ನಕ್ ಬರ್ತದ, ಅಮೌಂಟ್ ಕೊಟ್ಗೆ ಸಡ್ ತರಕ್ ಬರಲ್ಲ ಏನಂತಾರಿ. ಪ್ರತಿಯೊಂದು ಕಿಟ್ ಬಾಕ್ಸ್ ಕೊಡು ಅಂದ್ರ ಅದು ಕಿಟ್ ಬಾಕ್ಸ್ ಮೇಡಮ್ ಅಂತ ಅವ್ರ ಫಂಡ್ ಒಳಗ್ ತಂದಾರ, ಅವ್ರ ಅಮೌಂಟ್ ಒಳಗ್ ತಂದಾರ. ನಿಮ್ಗೆ ಯಾಕೆ ಕೊಡ್ಬೇಕಂತ ಅಷ್ಟು ಇದು ಟಮ್ ತಗೊಂಡ್ಕೆ ಹಾಕೊಂಡ್ ಹೋಗ್ಯಾರಿ ಸರ್. ಅಂಬೇಡ್ಕರ್ ಡಿಗ್ರಿ ಹಾಸ್ಟೆಲ್ ನಂಬರ್ 5 ರೀ, ಓಜೋ ಲೇಔಟ್ ಕಡೆ ಬರ್ತದ ನೋಡ್ರಿ ಸರ್. ನಾಗನಳಿಕ ಎಷ್ಟೋ ಸತಿ ಕೇಳಿವ್ರಿ ಮೇಡಮ್, ಬೇಕ್ರಿ ಅಮ್ಮ ಅಂತಂದ್ರೆ ಎಷ್ಟೋ ಸತಿ ಅಧಿಕಾರಿಗಳು ಬಂದಾರಿ ಹಾಸ್ಟೆಲ್ ತಕ. ಎಲ್ಲರಿಗಿ ಲೆಟರ್ ಬರ್ದಿ ಕೊಡೋದೇ ಆಗ್ಯದ್ರಿ. ಒಬ್ಬರು ಬಿ ಏನು ಆಕ್ಷನ್ನೇ ತೊಗೊಂಡಿಲ್ರಿ ಸರ್. ಎಷ್ಟೋ ಸತಿ ಲೆಟರ್ ಬರ್ದಿವ್ರಿ, ಅದಕ್ಕೆ ಒಂದ್ ಸತಿನೂ ರೆಸ್ಪಾನ್ಸ್ ಮಾಡಿಲ್ರಿ. ನಿನ್ನೆ ಇವತ್ ನಾ ಮಾತ್ರ ಎಲ್ಲರಿಗೂ ಈ ಹಣಗಳು ಬಂದ್ಕೆ ಕರ್ಕೊಂಡ್ ಹೋದ್ರ ಇವ್ರಿಗೆ ಯಾಕೆ ಕರ್ಕೊಂಡ್ ಹೋಗ್ತೀರಿ? ಬರೇ ಸ್ಟೂಡೆಂಟ್ ಗಳಿಗೆ ಪ್ರೊಟೆಕ್ಟ್ ಮಾಡಬಿಟ್ಟು ವಾರ್ಡನ್ ಗಳಿಗೆ ಪ್ರೊಟೆಕ್ಟ್ ಮಾಡತಾರಿ ಅವ್ರು ಎಲ್ಲರೂ ಬಿ. ಬಸಮ್ಮ ಬೂದಿ ಅಂತ್ರಿ. ಎರಡು ಕೋಟು ಬಾಜು ಹಾಸ್ಟೆಲ್ದಾಗ ಬಂದವ್ರಿ. ನಮ್ಗೆ ಯಾಕೆ ಬಂದಿಲ್ಲ ಅಂದ್ರೆ ಬಜೆಟ್ ಪ್ರಾಬ್ಲಮ್ ಅಂತಾರಿ. ಬಜೆಟ್ ಪ್ರಾಬ್ಲಮ್ ಅಂದ್ರೆ 3 ವರ್ಷ ಆಯ್ತು ಬಜೆಟ್ ಪ್ರಾಬ್ಲಮ್ ಇರ್ತಾವೇನ್ರಿ? ಕೇಳಕ್ ಹೋದ್ರೆ ಬಜೆಟ್ ಅಂತಾರಿ. ಹುಡುಗಿಯರಿಗೆ 4 ಮಂದಿಗೆ ಕೇಳಾರಿಗೆ ಕೊಟ್ಟಿರ್ತಾರಿ, 4 ಮಂದಿ ಕೇಳಾರಿಗೆ ಅವ್ರಿಗೆ ಹಂಗೆ ರಗ್ಗಿನ ಮೇಲೆ ಬಿದ್ದಿರ್ತಾರಿ. ಒಬ್ಬೊಬ್ಬರಿಗೆ ಬೆಡ್ ಇಲ್ಲ, ಕ್ವಾಟು ಇಲ್ಲ, ಬರೇ ರಗ್ಗಿನ ಮೇಲೆ ಬಿದ್ದಿರ್ತಾರಿ. ಒಬ್ಬೊಬ್ಬರು ರೂಮ್ಸ್ ಇಲ್ರಿ, ಮೇಲ್ಗಡೆ ರೀ, ತಳಗಡೆ ಬಿದ್ದಾರಿ. ಎಲ್ಲರೂ ಇದು ಗ್ರಂಥಾಲಯ ಒಳಗ ಮಲ್ಕೋತಾರಿ. ಒಂದೇ ಗ್ರಂಥಾಲಯ ಒಳಗ್ 24 ಜನಕ್ಕ 20 ಜನಕ್ಕ ಹಾಕೇರಿ. ಅವ್ರು ಅವ್ರ ರೂಮ್ ನೋಡಂಗಿಲ್ರಿ, ಎಲ್ಲಾ ಕಿಟಕಿ ಅದು ಎಲ್ಲಾ ಕಿತ್ತವ್ರಿ. ಮಳಿ ಅದು ಬಂದಾಗೆಲ್ಲ ನೀರು ಒಳಗಡೆ ಬರ್ತಾವ್ರಿ. ಒಂದ್ 200 ಇರ್ತಾರೆ. ಎಲ್ಲಾ ಲೆಟರ್ ಬರೆಯೋದಾಯ್ತು, ಎಲ್ಲಾ ಬರೇ ಹೇಳೋದಾಗೈತ್ರಿ. ಯಾರು ಭರವಸೆ ಕೊಟ್ಟಾರಿ, ಬಂದ್ ಯಾರು ಏನು ಮಾಡಿಲ್ರಿ. ಎಷ್ಟೋ ಅಧಿಕಾರಿಗಳಿದ್ರು, ನಾವೇ ಕಾಲ್ ಮಾಡಿ ಹೇಳಿವ್ರಿ ಸರ್. ಗಿರಿ ಸರ್ ಎಲ್ಲರೂ ಬಂದಾರಿ. ಆಯ್ತಮ್ಮ ನಿಮ್ ನೋಡ್ತೀವಮ್ಮ ಮಾಡ್ತೀವಮ್ಮ ಅಂತ ಲೆಟರ್ ಬರ್ಕೊಟ್ರಮ್ಮ ಅಂತ ಎಷ್ಟೋ ಸತಿ ಲೆಟರ್ ಬರ್ಕೊಟ್ಟಿರಿ. ಲೆಟರ್ ಬರ್ಲಿಕ್ಕೆ ರೆಸ್ಪಾನ್ಸೇ ಮಾಡಿಲ್ರಿ ಸರ್. ಸಮಸ್ಯೆ ಆಗ್ಲತ್ತಿದ್ರಿ ಸರ್. 2 ವರ್ಷ 3 ವರ್ಷ ಆಯ್ತು ಆಗ್ಲತ್ತದ. ಯಾವ ಹುಡುಗಿಯರ್ ಬಿ ರೆಸ್ಪಾನ್ಸ್ ಮಾಡಲ್ಗೇರಿ. ಆಂಟಿಗಳಿದ್ರು ಸ್ವಲ್ಪ ದಬ್ಬಳಿಕೆ ನಡೀತದ್ರಿ ಸರ್. ನಮ್ಗ್ ಸರ್ಕಾರಲಿತ್ತ ಏನೇನ್ ಸೌಕರ್ಯ ಕೊಟ್ಟದ ಎಲ್ಲಾನು ನಮ್ಗ್ ಒದಗಿಸ್ಕೊಡ್ಬೇಕಂತ ಕೇಳಕತ್ತೀವಿ. ಈ ಕ್ಷಣನೇ ನಮ್ಗ್ ಭರವಸೆಗಳು ಬಾಳ ಆಗ್ಯಾವ್ರಿ. ನಾಳೆ ಇಲ್ಲ ನಾಡ್ದು ನಮ್ಗೆ 2 ದಿನದಾಗ ಆನ್ಸರ್ ಬೇಕಂತ ಕೇಳಕತ್ತೀವಿ. ರಾಘವೇಂದ್ರ ನಗರ ಪೊಲೀಸರ ಕಾರ್ಯಾಚರಣೆಯಿಂದ ನೌಕರಿ ಕೊಡಿಸುವುದಾಗಿ ಹೇಳಿ ನಂಬಿಸಿ ವಂಚಿಸುತ್ತಿದ್ದ ಅಂತಾರಾಜ್ಯ ವಂಚಕರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ರಾಘವೇಂದ್ರ ನಗರ ಪೊಲೀಸರ ಕಾರ್ಯಾಚರಣೆಯಿಂದ ನೌಕರಿ ಕೊಡಿಸುವುದಾಗಿ ಹೇಳಿ ನಂಬಿಸಿ ವಂಚಿಸುತ್ತಿದ್ದ ಅಂತಾರಾಜ್ಯ ವಂಚಕರ ಬಂಧನ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಈ ವಂಚನೆ ಪ್ರಕರಣದಲ್ಲಿನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಅವರು ಶ್ಲಾಘಿಸಿದ್ದಾರೆ. ಸಾರ್ವಜನಿಕರಿಗೆ, ನಿರುದ್ಯೋಗಿ ಯುವಕರಿಗೆ, ನಿರುದ್ಯೋಗಿ ಯುವಕರ ಪಾಲಕರಿಗೆ ಈ ರೀತಿ ವಂಚಿಸಿ ಮೋಸ ಮಾಡುತ್ತಿರುವವರ ಬಗ್ಗೆ ಜಾಗೃತರಾಗಿ ಮತ್ತು ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಎಂದು ಇದೇ ವೇಳೆ ಅವರು ಮನವಿ ಮಾಡಿದ್ದಾರೆ. ಈ ದಿನ ಕಲಬುರಗಿ ನಗರ ಪೊಲೀಸ್ನ RG ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಬೇಸಿಕಲಿ ಏನಂತಂದರೆ, ಒಂದು ಇಂಟರ್ ಸ್ಟೇಟ್
ಜಾಬ್ ಫ್ರಾಡ್ನಲ್ಲಿ ತೊಡಗಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕಾರ್ಯಾಚರಣೆ ಮೂಲತಃ ಯಾವ ರೀತಿ ಆಯಿತು ಅಂತಂದರೆ, ಒಂದು ರ್ಯಾಂಡಮ್ ಫೋನ್ ಕಾಲ್ನಿಂದ ಒಬ್ಬ ಸ್ಥಳೀಯರಿಗೆ ಒಂದು ತಂಡ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದಾಗ ಅವರು ಹೇಳೋದೇನಂತಂದರೆ, ತಮಗೇನಾದರೂ ಕೆಲಸ ಬೇಕಾಗಿದೆ ಅಂತ ಕೇಳ್ತಾರೆ. ಇಲ್ಲ ಅಂತಂದಾಗ ನಮ್ಮ ವೃತ್ತಿ ಇರೋದೇನಂತಂದರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ರಾಜ್ಯಗಳದಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಲ್ಲಿ ಕೆಲಸ ಕೊಡಿಸ್ತೀವಿ. ಪ್ರತಿ ಕೆಲಸಕ್ಕೆ 5ರಿಂದ 10 ಲಕ್ಷ ನಾವು ಚಾರ್ಜ್ ಮಾಡ್ತೀವಿ. ಅಂಥದ್ದು ಯಾರಾದರೂ ಗ್ರಾಹಕರು ಅಥವಾ ಉದ್ಯೋಗ ಆಕಾಂಕ್ಷಿಗಳಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಒಂದು ವೇಳೆ ನೀವೇನಾದರೂ ಅಂಥವ್ರನ್ನು ಐಡೆಂಟಿಫೈ ಮಾಡಿದರೆ ನಿಮಗೂ ಕೂಡ ಕಮಿಷನ್ ಕೊಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದರಲ್ಲಿ ಇನ್ನೊಂದಷ್ಟು ಏನಾಗುತ್ತೆ ಅಂತಂದರೆ, ಕೆಲವು ಮುಂದುವರೆದಾಗ ಈಗೇನು ನೀಟ್ ಎಕ್ಸಾಮ್ ನಡೀತಾ ಇದೆ, ಅದರಲ್ಲೂ ಕೂಡ ಮೆಡಿಕಲ್ ಶೀಟ್ಸ್ಗಳು, ಒಂದು ವೇಳೆ ನೀಟಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂತಂದರೆ ಪೇಮೆಂಟ್ ಶೀಟಲ್ಲಿನೂ ಕೂಡ ನಿಮಗೆ ಅರೇಂಜ್ ಮಾಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದಕ್ಕೂ ಕೂಡ ಹೆವಿ ಅಮೌಂಟ್ನ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ನಿಯರ್ಲಿ 40 to 60 ಲ್ಯಾಕ್ ಅಷ್ಟು ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಆವಾಗ ನಮ್ಮ ಸ್ಥಳೀಯ ಪೊಲೀಸರಿಗೆ ಇವರು ಒಂದು ಟಿಪ್ ಆಫ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಮತ್ತು ಯಾರಿಗೆ ಸಂಪರ್ಕ ಮಾಡಿದರೆ ಅವರೆಲ್ಲ ಸೇರಿಕೊಂಡು ಇಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಿ ಇವ್ರಿಗೆ ಕರ್ಸ್ಕೊತೀವಿ. ಕರ್ಸ್ಕೊಂಡ ನಂತರ ಇಲ್ಲಿ ನಮ್ಮ ಅಪರಾಧ ತಂಡದ ಸಿಬ್ಬಂದಿಯವರು, ಕ್ರೈಮ್ ಟೀಮ್ ಸಿಬ್ಬಂದಿಯವರು ಏನು ಒಂದು ಪ್ರಾಸ್ಪೆಕ್ಟಿವ್ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಪೇರೆಂಟ್ಸ್ ಥರ ಅವರಿಗೆ ಸಂಪರ್ಕ ಮಾಡ್ತಾರೆ. ಆವಾಗ ಅವರು ಪ್ರಾಮಿಸ್ ಮಾಡೋದೇನಂತಂದರೆ, ಏನು ಪೋಸ್ಟ್ ಆಫೀಸಲ್ಲಿದೆ ಗ್ರಾಮೀಣ್ ಡಾಕ್ ಸೇವಕ್ ಅಂತ, ಅದರಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಇರ್ಬೋದು ಅಥವಾ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಇರ್ಬೋದು, ಈ ರೀತಿ ಬೇರೆ ಬೇರೆಯ ಒಂದು ಉದ್ಯೋಗಗಳ ಬಗ್ಗೆ ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಮತ್ತು ಒಂದು ವೇಳೆ ನಿಮಗೇನೇ ಸಂಪರ್ಕ ಬೇಕಾದರೆ ಇಲ್ಲಿ ಸ್ಥಳೀಯರೇನಿದ್ದಾರೆ ಅವ್ರ ಮುಖಾಂತರ ನೀವು ಸಂದಾಯ ಮಾಡಬೇಕು ಅಂತ. ಅವ್ರ ಆಬ್ಜೆಕ್ಟಿವ್ ಇರೋದೇ ಮೋಸ ಮಾಡುವಂಥದ್ದು. ಮತ್ತು ಅದಲ್ಲದೆ ಇವರು ಬೇರೆ ಬೇರೆ ಕಡೆ ಏನು ಮಾಡ್ತಾರೆ, ಡೆಲ್ಲಿ ಪೊಲೀಸಲ್ಲಿ ಕೆಲಸ ಕೊಡಿಸ್ತೀವಿ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ನಾವು ಇವರ ಒಂದು ಜಾಲವನ್ನು ಬೆನ್ನತ್ತಿದಾಗ ಮೂಲತಃ ಇವರು ಬಿಹಾರ್ ಕಡೆಯವರಿದ್ದಾರೆ. ಪ್ರಸ್ತುತ ವಾಸ ಮಾಡ್ತಾ ಇರೋದು ಡೆಲ್ಲಿ ಔಟ್ಸ್ಕರ್ಟ್ಸ್ ನೋಯ್ಡಾದಲ್ಲಿ ಇದ್ಕೊಂಡು ಇವರು ಈ ರೀತಿ ಯಾರು ಜಾಬ್ಗಳನ್ನು ಹುಡ್ತಾ ಇದ್ದಾರೆ ಅಂಥವರಿಗೆ ಈ ಮೊಬೈಲ್ಗಳ ಮುಖಾಂತರ, ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಚಾನೆಲ್ಗಳ ಮುಖಾಂತರ ಸಂಪರ್ಕ ಮಾಡಿ ಹಣವನ್ನು ಅವ್ರ ಹತ್ರ ಕಿತ್ಕೊಂಡು ಅಲ್ಲಿಂದ ಸಂಪರ್ಕವನ್ನು ಕಡಿದುಕೊಳ್ಳುವಂಥದ್ದು ಮಾಡ್ತಾ ಇರೋದು. ಈಗ ಇವರ ಪರಿಶೀಲನೆಯಿಂದ ನಮಗೆ ಸುಮಾರು ಕೆಲವು ಏನು ಆಕಾಂಕ್ಷಿಗಳಿದ್ದಾರೆ ಅವರ ಕೆಲವು ಅಪ್ಲಿಕೇಶನ್ಸ್ಗಳನ್ನು ಸಿಕ್ಕಿದೆ ನಮ್ಮ ಹತ್ರ. ಈಗ ಮತ್ತು ಕೆಲವು ಫೇಕ್ ಇದನ್ನು ಕೊಟ್ಟಿದ್ದಾರೆ, ಯಾವುದು ಜಾಬ್ ಆಫರ್ ಲೆಟ್ರನ್ನು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟ್ರು. ಇದರಲ್ಲಿ ಒಂದು ಕ್ಯಾಂಡಿಡೇಟಿಗೆ ಇಲ್ಲಿ ನಾವು ನೋಡಿದರೆ ಸರ್ವತ್ರ ಶಿಕ್ಷಾ ಸಮಿತಿ ಅಂತ, ಇದರಲ್ಲಿ ರೀಜ್ನಲ್ ಪ್ರಾಜೆಕ್ಟ್ ಕಂಟ್ರೋಲರ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಡಿಜಿಟಲ್ ಸೈನ್ ಇದೆ. ಬೇಸಿಕಲಿ ಪ್ರೈಮರ್ಲಿ ಇದರಲ್ಲೂ ಏನು ಸುಮಾರು ವ್ಯತ್ಯಾಸಗಳಿದ್ದಾವೆ. ಸೊ ಇದನ್ನು ಕೂಡ ಫೇಕ್ ಇದೆ. ಅದಕ್ಕೆ ಇನ್ ಟೈಮ್ ನಮ್ಮ ಅಧಿಕಾರಿಗಳು ಆಪರೇಷನ್ ಮಾಡಿದ್ದಾರೆ. ಮತ್ತು ಏನು ಇವರು ಅಂತಾರಾಜ್ಯದಿಂದ ಬಂದು ಡೆಲ್ಲಿಯಿಂದ ಕುಳಿತುಕೊಂಡು ಅವ್ರ ತಂಡದ ಮುಖಾಂತರ ಇಲ್ಲೇನು ಕಲಬುರಗಿ ಮತ್ತು ಸುತ್ತಮುತ್ತಲಿನ ಏನು ಯುವಕರಿದ್ದಾರೆ ಅವರಿಗೆ ಏನು ಮೋಸ ಮಾಡಬೇಕಂತ ಮಾಡಿದರು, ಅದಕ್ಕೆ ಒಂದು ಬ್ರೇಕ್ ಹಾಕಿದರೆ ಅದಕ್ಕೆ ನನ್ನ ತಂಡದವರಿಗೆ ಅಭಿನಂದಿಸ್ತಾ ಇದ್ದೀನಿ. BS ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ದೂರು ದಾಖಲಿಸಿರುವುದನ್ನು ಖಂಡಿಸಲಾಯಿತು. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ದೂರು ನೀಡಿರುವುದಕ್ಕೆ BS ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ಬಾಬುರಾವ್ ಎಸ್ ಬಸವಂತವಾಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸೋ ಉದ್ದೇಶ ಏನಂತಂದರೆ, ಕಳೆದ ಹಲವು ವರ್ಷಗಳ ಹಿಂದೆ ಆಳಂದಲ್ಲಿ ಚೈತನ್ಯ ರಾಘವೇಂದ್ರ ಲಿಂಗ ಪೂಜೆ ಸಂದರ್ಭದಲ್ಲಿ ಏನು ಗಲಭೆ ಆಗಿತ್ತು, ಆ ಗಲಭೆಕೋರರನ್ನು ಪೊಲೀಸರು ದೂರು ದಾಖಲಿಸಿಕೊಂಡು ಅರೆಸ್ಟ್ ಮಾಡಿದರು. ಅದು ಕಾನೂನು ಚೌಕಟ್ಟಿನಲ್ಲಿ ಅಂತ
ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗಲಭೆಕೋರರ ಮೇಲೆ ಇದ್ದ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡು ಹಿಂದೂಗಳ ಭಾವನೆಗೆ ಆಕ್ರೋಶಗೊಳ್ತಕ್ಕಂಥ ಸಂದರ್ಭ ನಿರ್ಮಾಣ ಮಾಡಿದರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇತ್ತೀಚೆಗೆ ಅಷ್ಟೇ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವೂರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿರುವಾಗ ಪ್ರಸ್ತಾಪ ಮಾಡಿದ್ರು. ಹಳೆಯ ವಿಷಯ ಅದು, ಅದೇನು ಹೊಸದಲ್ಲ. ದತ್ತಾತ್ರೇಯ ಪಾಟೀಲ್ ಇವರು ಹುಟ್ಟಿಸಿ ವಿಷಯನಲ್ಲ. ಈಗಾಗಲೇ ಕಲಬುರಗಿ ಜನತೆಗೆ ಮತ್ತು ಕಲಬುರಗಿ ಜಿಲ್ಲೆಯ ಜನತೆಗೆ ಹಳೆಯ ವಿಷಯ ಗೊತ್ತಿದ್ದಂಥ ವಿಷಯನೇ ಅದು. ಸುಮಾರು 25-30 ವರ್ಷಗಳ ಹಿಂದೆ ಕಲಬುರಗಿ ನಗರದಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ರಾಜಕೀಯ ಧುರೀಣರಾದಂಥ ಖಮರುಲ್ ಇಸ್ಲಾಂ ಸಾಹೇಬರು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ನಾನು ಆರಿಸಿ ಬಂದರೆ ಕಲಬುರಗಿ ನಗರವನ್ನು ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಘೋಷಣೆ ಮಾಡಿದರು. ಆದರೆ ಅವರ ದುರ್ದೈವ ಪಾಪ ಅವರಿಗೆ ಛೋಟಾ ಪಾಕಿಸ್ತಾನ ಮಾಡಲಿಕ್ಕಾಗಲಿಲ್ಲ. ಇವತ್ತಿನ ದಿವಸ ಆ ಮಾತನ್ನೇ ಪ್ರತಿಭಟನಾ ಸಂದರ್ಭದಲ್ಲಿ ಪ್ರಚಾರದ ರಭಸದಲ್ಲಿ ಮಾನ್ಯ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಈ ಹಿಂದೆ ಖಮರುಲ್ ಇಸ್ಲಾಂ ಅವರು ಕಲಬುರಗಿ ನಗರವನ್ನು ಛೋಟಾ ಪಾಕಿಸ್ತಾನ ಅಂತೇಳಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದರು. ಅದು ನಾವು ಇವತ್ತು ನೆನಪಿಸಬೇಕಾಗ್ತದಂತ ಮಾನ್ಯ ಶಾಸಕರು ಅಭಿಪ್ರಾಯ ಹಂಚಿಕೊಂಡರು. ಜೂನ್ 8ರಂದು ಕಲಬುರಗಿಯ ಭೋವಿ ವಡ್ಡರ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ದಲಿತ ಭೋವಿ ವಡ್ಡರ ಸಮಾಜದ ಬಡ ಕುಟುಂಬದ ಕೂಲಿ ಕಾರ್ಮಿಕರಾದ ಸೂರ್ಯಕಾಂತ್ ತಂದೆ ರಾಮ್ ಮಂಜಾಳ್ಕರ್ ಇವರಿಗೆ ಸರಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಘೋಷಿಸುವಂತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸರಕಾರ ವಹಿಸಿಕೊಳ್ಳಬೇಕು ಎಂದು ಆಗ್ರಹಿಸಿ ಇದೇ ದಿನಾಂಕ 8ನೇ ಜೂನ್ 2026ರಂದು ಕಲಬುರಗಿಯ ಭೋವಿ ವಡ್ಡರ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಣ್ಣಯ್ಯ ತಂದೆ ಕೋಟಯ್ಯ ಗುತ್ತೇದಾರ್, ರಾಜು ತಂದೆ ಸಹದೇವ್ ಗುತ್ತೇದಾರ್, ಭೀಮರಾಯ ತಂದೆ ಮಹದೇವಪ್ಪ ಕಂದಳ್ಳಿ, ಕವಿತಾ ಗಂಡ ಸೂರ್ಯಕಾಂತ್ ಮಂಜಾಳ್ಕರ್, ಸಂಜು ಕುಮಾರ್ ಮಂಜಾಳ್ಕರ್, ಡಾಕ್ಟರ್ ಮಲ್ಲಿಕಾರ್ಜುನ್ ದೊಡ್ಡಮನಿ, ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ರವಿಚಂದ್ರ ಗುತ್ತೇದಾರ್, ರಾಜು ಸುರ್ಪುರ್, ಕವಿತಾ ಮಂಜಾಳ್ಕರ್, ಜಟ್ಟಿಂಗರಾಯ ಒಡೆಯರ್, ರಸಣತಿ ಸಾಬ್, ಮಲ್ಲಪ್ಪ ಒಡೆಯರ್, ಕಾಶಿಬಾಯಿ ಒಡೆಯರ್, ಪ್ರಭು ರೇವೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ವಿಷಯ: ಕಲಬುರಗಿ ನಗರದಲ್ಲಿ ದಲಿತ ಭೂವಿ ವಡ್ಡರ ಸಮಾಜದ ಬಡ ಕುಟುಂಬದ ಕೂಲಿ ಕಾರ್ಮಿಕ ಸೂರ್ಯಕಾಂತ್ ತಂದೆ ರಾಮು ಮಂಜಾಳ್ಕರ್ ಇವರಿಗೆ ಅನ್ಯಾಯ ಮಾಡಿ ಜೀವ ಬೆದರಿಕೆ ಹಾಕಿದ ಆಂಧ್ರದ ಮೂಲದ ವ್ಯಕ್ತಿ ಗುತ್ತೇದಾರ ಅಣ್ಣಯ್ಯ ತಂದ ಕೋಟಯ್ಯ ಗುತ್ತೇದಾರ್ ಇವನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ, ಅದೇ ರೀತಿಯಾಗಿ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಮತ್ತು ನಿರ್ಲಕ್ಷ್ಯತನ ತೋರಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮತ್ತು ಈ ಬಾಧ್ಯತೆಗೆ ಒಳಗಾದಂಥ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಧನ ಮತ್ತು ಈ ಒಂದು ಕುಟುಂಬಕ್ಕೆ 3 ಜನ ಅಪ್ರಾಪ್ತ ಸಹೋದರರಿಗಾಗಿ ಅವರ ಶಿಕ್ಷಣದ ವೆಚ್ಚವನ್ನು ಸರ್ಕಾರ ವಹಿಸಬೇಕು ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಮತ್ತೊಮ್ಮೆ ಈ ರೀತಿ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದೇ ದಿನಾಂಕ 8/6/2026ರಂದು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಕಾರ್ಮಿಕ ಸಚಿವರಿಗೂ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಏನು ಈ ವಿಷಯಕ್ಕೆ ಬರಬೇಕಂತಂದರೆ, ದಲಿತ ಭೂವಿ ವಡ್ಡರ ಸಮಾಜದ ಬಡ ಕುಟುಂಬದ ಕೂಲಿ ಕಾರ್ಮಿಕ ಸೂರ್ಯಕಾಂತ್ ತಂದೆ ರಾಮು ಮಂಜಾಳ್ಕರ್ ಈತನು ಆಂಧ್ರ ಮೂಲದ ವ್ಯಕ್ತಿ ಅಣ್ಣಯ್ಯ ಗುತ್ತೇದಾರ್ ಎಂಬ ವ್ಯಕ್ತಿ ಹತ್ತಿರ ಸುಮಾರು 6 ವರ್ಷದಿಂದ 8 ವರ್ಷದವರೆಗೂ ತನಕ ಅವರ ಹತ್ರ ಒಂದು ಗೌಂಡಿ ಕೆಲಸವನ್ನು ಮಾಡ್ಕೋತು ಅವರ ಹತ್ರನೇ ಬಂದಿರ್ತಾನೆ. ಅದೇ ರೀತಿಯಾಗಿ ಕಲಬುರಗಿಯ ಗಾಜಿಪುರ ಬಡಾವಣೆಯಲ್ಲಿ ಒಂದು ಖಾಸಗಿ ಮನೆ ಕಟ್ಟಡ ಕಾಮಗಾರಿ ಇರೋದಕ್ಕಾಗಿ ಏನದ ಅವತ್ತಿನ ದಿನಾಂಕ 21/4/2026ರಂದು ಪ್ರತಿನಿತ್ಯದಂತೆ ಅವತ್ತು ಏನು ಅಣ್ಣಯ್ಯ ಗುತ್ತೇದಾರ್ ಅವರ ಒಡೆತನದಲ್ಲಿರ್ತಕ್ಕಂಥ ಕಾಮಗಾರಿಯಲ್ಲಿ ಏನದ ಅವತ್ತು ಕಾಮಗಾರಿ ಮಾಡೋಕ್ಕೆ ಹೋದಾಗ ಆ ಗುತ್ತಿಗೆದಾರನ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಇಲ್ಲದೇ ಇರುವುದಕ್ಕಾಗಿ ಮತ್ತು ಸೂಕ್ತ ರಕ್ಷಣೆ ಮತ್ತು ವಸ್ತುಗಳನ್ನು ಮೂಲಭೂತ ಸೌಕರ್ಯವನ್ನು ಒದಗಿಸದೇ ಇದ್ದಕ್ಕಾಗಿ ಏನದ ಬಹುಮಾಡಿ ಕಟ್ಟಡದ ಮೇಲೆ ಕಟ್ಟಡ ಮಾಡಿರ್ತಕ್ಕಂಥ ಸೂರ್ಯಕಾಂತ್ ಮಂಜಾಳ್ಕರ್ ಈತನು ಏನದ ಆಯಾ ತಪ್ಪಿ ನವ ಕರ್ನಾಟಕ MRW, VRW, URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು.
ವೃದ್ಧಾಶ್ರಮಕ್ಕೆ ಬಿಡುಗಡೆಯಾದ 30 ಲಕ್ಷ ಅನುದಾನದ ಅಕ್ರಮ ಮುಚ್ಚಿ ಹಾಕುವ ಯತ್ನ, ಮಾಹಿತಿ ಹಕ್ಕು ಅರ್ಜಿಗಳ ನಿರಂತರ ತಿರಸ್ಕಾರ ಹಾಗೂ 3 ತಿಂಗಳಾದರೂ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ನಡೆ ತೀವ್ರ ಖಂಡಿಸಿ ವಿಚಾರಣೆ ಕಾಯ್ದಿರಿಸಿ ಅಧಿಕಾರಿಯ ಅಮಾನತಿಗೆ ಆಗ್ರಹಿಸಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ನಿವಾಸಕ್ಕೆ ದಿನಾಂಕ 12 ಜೂನ್ 2026ರಂದು ಮುತ್ತಿಗೆ ಹಾಕುವ ಬಗ್ಗೆ ನವ ಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾಜಿ ಪಿ ಮೇಟಿ, ತಾರ್ಫೈಲ್ ಬಡಾವಣೆಯ ಯುವ ಮುಖಂಡರಾದ ಉದಯ್ ಕುಮಾರ್ ಬೆಳಗುಂಪಿ, ಮಹಾನಾಯಕ ಬ್ರಿಗೇಡ್ ಸಂಘದ ರಾಜ್ಯಾಧ್ಯಕ್ಷರಾದ ಗುಂಡೇಶಂ ಶಿವನೂರು ಸೇರಿದಂತೆ ಇತರರು ಉಪಸ್ಥಿತರು. ಈಗಾಗಲೇ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಹಿರಿಯ ನಾಗರಿಕರ ಸಲಹೆ ವೃದ್ಧಾಶ್ರಮ ವಿಜಯಲಕ್ಷ್ಮಿ ಗ್ರಾಮೀಣ ಸ್ವಸಹಾಯ ಸಂಘದ ತಾರ್ಫೇಲ್ ಬಡಾವಣೆ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಿಂಗರಾಜ್ ತಾರ್ಫೇಲ್ ಅವರ ಕುಟುಂಬಕ್ಕೆ ಸೇರಿದಂಥದ್ದು. ಈ ಸಂಸ್ಥೆಯ ಅಧ್ಯಕ್ಷರು ಕಲಬುರಗಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 54ರ ಸದಸ್ಯರ ನಿಂಗಮ್ಮ ಕಟ್ಟಿಮನಿ ಅಂತೇಳಿ, ಹಾಗೂ ಅದರ ಉಪಾಧ್ಯಕ್ಷರಾಗಿ ಲಾ ಹಾಸ್ಟೆಲ್ನಲ್ಲಿ ಸರ್ಕಾರಿ ನೌಕರ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಶರಣಮ್ಮ ಲಕ್ಷ್ಮೀಬಾಯಿ ತಂದೆ ಗಂಡ ಶರಣಪ್ಪ ಅಂತೇಳಿ, ಇವರು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಮತ್ತು ಒಂದು ಉನ್ನತ ಸ್ಥಾನಮಾನದಲ್ಲಿ ಇದ್ದುಕೊಂಡು ಕೊಟ್ಟಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ 30 ಲಕ್ಷ ರೂಪಾಯಿ ಹಗರಣ 2.5 ವರ್ಷ 3 ವರ್ಷ ಆ ವೃದ್ಧಾಶ್ರಮ ನಡೆಸಿದ್ದೀವಿ ಅನ್ನೋಂಥ ನಕಲಿ ದಾಖಲೆ ಪತ್ರಗಳನ್ನು ಸಲ್ಲಿಸಿ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಅವರ ಮೂಲಕ 30 ಲಕ್ಷ ರೂಪಾಯಿನ ಎತ್ತಿ ನುಂಗಾಕಿದ್ದಾರೆ ಅಂತ ಆರೋಪವನ್ನು ನಾನು ಈಗಾಗಲೇ ಈ ವಿಷಯ ಕುರಿತು ಸುಮಾರು 3 ಬಾರಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಒಮ್ಮೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಹೊಸದಾಗಿ ಬಂದಿದ್ದಾರೆ ಸಿಇಒ ಅವ್ರ ಜೊತೆ ಚರ್ಚೆ ಮಾಡಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.